ಅನ್ಬೇಕು, ಹಿಂಗೆ ಹಂಗೆ. ವೆರಿ ಗುಡ್, ಕರೆಕ್ಟ್. ಬರ್ತೀನಿ ಅಂತ ಹೇಳು. ಡೋಂಟ್ ಕ್ರೈ ಹೇಳು ತಮ್ಮಂಗೆ. ಡೋಂಟ್ ಕ್ರೈ ಹೇಳು. ಪಪ್ಪಿ ಕೊಡು ತಮ್ಮಂಗೊಂದು. ಹಗ್ ಮಾಡಿ ಪಪ್ಪಿ ಕೊಡು. ಪಪ್ಪಿ ಕೊಡ್ತಾರೆ ನೋಡು ಅಣ್ಣ. ಪಪ್ಪಿ ಕೊಡು. ತಪ್ಪು ಅಣ್ಣ ತಮ್ಮನ ಒಂದು ಹಗ್ ಮಾಡು. ಹಂಗೆ ಹಗ್ ಮಾಡು. ಲವ್ ಯು ಹೇಳು. ಪಪ್ಪಿ ಕೊಡು. ಬಾಯ್ ಮಾಡು ತಮ್ಮಂಗೆ. ಬಾಯ್ ಮಾಡು ಅಮ್ಮಮ್ಮಂಗೆ. ಬಾಯ್ ಮಾಡು ಅಮ್ಮಮ್ಮ. ಬಾಯ್ ಅಣ್ಣ. ತಡಿ ತಾತ ಬಾಯ್ ಮಾಡು. ಅಮ್ಮಮ್ಮ ಬಾಯ್. ಪಪ್ಪಿ ಕೊಡು. ಯಾವಾಗ ಬರ್ತೀರಾ? ಬೇಗ ಬನ್ನಿ. ಚೆನ್ನಾಗಿ ಕಾಣಿಸ್ತಿದ್ದೀನ ಹೇಳು. ನೀವೇ ನೋಡಿದ್ರಲ್ಲ, ನನ್ನ ಮಗನ್ನ ಸ್ಕೂಲಿಗೆ ಕಳ್ಸೋವರೆಗೂ ನನಗೆ ಏನು ಕೆಲಸ ನಡೆದಿರಲ್ಲ. ಹಂಗಂದರೆ ನಾನು ಫೇಸ್ ವಾಶೂ ಮಾಡಿರಲ್ಲ. ಸೊ ನಮ್ಮ ಅತ್ತೆ ಎಲ್ಲ ನುಗ್ಗೆ ಸೊಪ್ಪು ಬಿಡಿಸ್ತಿದ್ದಾರೆ ಮಧ್ಯಾಹ್ನ ಊಟಕ್ಕೆ. ನನ್ನ ಮಗ ಹೋದ. ನನ್ನ ಚಿಕ್ಕ ಮಗನಿಗೆ ಸ್ನಾನ ಮಾಡಿಸಿ ಮಲಗಿಸ್ಬಿಟ್ಟಿದ್ರು ನಮ್ಮ ಅತ್ತೆ. ಇವಾಗ ನಾನು ಫೇಸ್ ವಾಶ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ನಮ್ಮ ಹಸ್ಬೆಂಡು ಡಂಬಲ್ ಮಾಡಿ ಇಟ್ಟಿದ್ದಾರೆ, ಬೆಳಿಗ್ಗೆ ಒಳಗಡೆ ಎತ್ತಿಟ್ಟಿಲ್ಲ. ಇವರೇ ನಮ್ಮ ಅಜ್ಜಿ, ನಮ್ಮ ಮಾವ ಅವರ ಅಮ್ಮ. ಇವ್ರಿಗೇನೋ ತುಂಬ ಹುಷಾರು ತಪ್ಪಿಬಿಟ್ಟಿತ್ತು. ಸೊ ಅದಕ್ಕೆ ವೀಡಿಯೋ ಮಾಡೋಕ್ಕಾಗಲ್ಲ. 10 ಗಂಟೆ ಆ್ಯಕ್ಚುಲಿ. ಇವಾಗ ಬಯೋಕಿದು ಫೇಸ್ ವಾಶ್ ಮಾಡೋಣ ಅಂತ ಎಲ್ಲ ಮಾಡಿ ಬರ್ತೀನಿ. ಇದು ನಮ್ಮ ಹಸ್ಬೆಂಡು ಏನೋ ನಮ್ಮ ಮನೆ ಹತ್ರ ನೀರು ಬಿಡೋದಕ್ಕೆ ಪೈಪ್ ಬೇಕು ಅಂದ್ಬಿಟ್ಟು ನಮ್ಮಮ್ಮ, ನಮ್ಮ ಅತ್ತೆನೂ ನಮ್ಮ ಹಸ್ಬೆಂಡ್ ಹೋಗಿ ತೊಗೊಬಂದರು. ಇದು ನನ್ನ ಹೊಸ ಗಾಡಿ. ಹೊಸ ಗಾಡಿ ಅಂದರೆ ಏನಿಲ್ಲ, ವೀಡಿಯೋದಲ್ಲಿ ತೋರಿಸಿರ್ಲಿಲ್ಲ ಅಷ್ಟೇ. ಇದನ್ನು ತಂದು ಅವಲೇ 1 ಮಂತ್ ಆಯಿತು. ನನಗೆ ಅಂತ ಅಂದ್ಬಿಟ್ಟು ನಾನು ಹೇಳಿದ್ನಲ್ಲ, ನಾನು ತುಂಬ ಬೇಜಾರಾಗಿದ್ದೆ ಅಂತ. ಸೊ ನನ್ನ ಮೈಸೂರಲ್ಲಿ ನನ್ನ ಗಾಡಿ ಇತ್ತು, ಇಲ್ಲಿ ನನ್ನ ಗಾಡಿ ಇರಲಿಲ್ಲ. ಸೊ ಇತ್ತು ಗೈಸ್, ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಆರಾಧನಾ ಗೌಡ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಮಗಂಗೆ 10 ದಿನದಿಂದ ಜ್ವರ, ಅಡ್ಮಿಟ್ ಆಗಬೇಕು ಅಂತ ಹೇಳಿದ್ರು. ಆಮೇಲೆ ಮನೇಲೇನೋ ಮೆಡಿಸನ್ ಎಲ್ಲ ಕೊಟ್ಟು ಕ್ಯೂರ್ ಆದ. ಆಮೇಲೆ ನಮ್ಮ ಮಗ ಸ್ಕೂಲ್ಗೆ ಹೋಗ್ತಾವನೆ ಜೂನ್ 1 ಇವಾಗ 1 ತಿಂಗಳು ಮುಗಿಸೇ ಬಿಟ್ಟಾಯ್ತು. ಜುಲೈ ಯಾವಾಗಲೇ ಮತ್ತೆ ಹೊಟ್ಟೋಗ್ಬಿಟ್ಟಿದ್ದೀನಿ. ಅರ್ಥ ಆಯ್ತಾ? ಸ್ಕೂಲ್ಗೆ ಹೋಗ್ತಿದ್ದೆ. ನಾನು ಬೆಳಗ್ಗೆ ಹೊತ್ತು ಬೇಗ ಗಿಡಿಗೆ ಎಲ್ಲ ಮಾಡಬೇಕು. ನಾನು ಅಷ್ಟು ಫಾಸ್ಟಾಗೆಲ್ಲ ಅಡುಗೆ ಮಾಡೋಕ್ಕೆ ನಂಗೆ ಬರಲ್ಲ. ಸ್ವಲ್ಪ ಮಾಡ್ತೀನಿ. ಇದರಲ್ಲೆಲ್ಲ ಬ್ಯುಸಿಯಾಗಿದೆ. ಮಗುಗೂ ಒಂದು ಸ್ವಲ್ಪ ಹುಷಾರಿರಲಿಲ್ಲ. ಆಮೇಲೆ ಚಿಕ್ಕ ಮಗು ಇರೋದ್ರಿಂದ ಅಗ್ಲಗ್ಲ ಫೀಡಿಂಗ್ ಮಾಡ್ತಾ ಇರಬೇಕು. ಆಮೇಲೆ ಫೀಡಿಂಗ್ ಡ್ರೆಸ್ಸೇ ಹಾಕ್ಕೊಂಡಿರ್ತೀನಿ. ತುಂಬ ದಿನ ಆಯಿತು ಡ್ರೆಸ್ಸು ಎಲ್ಲ ತೊಗೊಂಡು. ಆ್ಯಕ್ಚುಲಿ ಇದು ಶಾಪಿಂಗ್ ಬ್ಲಾಗ್ ಆಗಿರುತ್ತೆ. ಇವಾಗ ಒಂದು 10-15 ಡೇಸ್ ಒಳಗಡೆ ಸ್ವಲ್ಪ ಶಾಪಿಂಗ್ ಮಾಡಿದ್ದೆ. ಅದೇ ವೀಡಿಯೋ ಹಾಕಿಲ್ವಲ್ಲ, ಆವಾಗಲಿಂದ ಶಾಪಿಂಗ್ ಮಾಡಿದ್ದೆ. ಅದನ್ನು ಸ್ವಲ್ಪ ನಿಮಗೆ ಕ್ವಿಕ್ಕಾಗಿ ತೋರಿಸೋಣ ಅಂತ ಅಷ್ಟೇ ಈ ವಿಡಿಯೋ. ಅದತ್ರ 4 ಇಯರ್ಸ್ ಆಯಿತು. ಈ ನವೆಂಬರ್ ಬಂದರೆ ನಾನು ಏನೋ ನನಗೆ ಅಂತ ಏನೋ ಬಟ್ಟೆ ಎಲ್ಲ ತೊಗೊಂಡಿಲ್ಲ. ಯಾಕೆಂದರೆ ಮದುವೆಗೆ 1 ಮಂತಲ್ಲೇ ಮಗು ಆಯಿತಾ. ಬರೀ ಫೀಡಿಂಗ್ ಟಾಪ್ ಹಾಕ್ಕೊಂಡಿದ್ದೀನಿ ಹೊರತು ಬೇರೆದು ನನಗೆ ಅಂತ ಡ್ರೆಸ್ ಆಗಲಿ ಸ್ಯಾರೀಸ್ ಆಗಲಿ ತೊಗೊಂಡೇ ಇಲ್ಲ. ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ನಾನು ಮದುವೆಲಿ ತೊಗೊಂಡ್ರೆ ಸ್ಯಾರೀಸೇ ಇದುವರೆಗೂ ನಾನು ಹಾಕ್ತಾಯಿಲ್ಲ. ಅರ್ಥ ಆಯ್ತಾ? ಅದಕ್ಕೆ ಸ್ವಲ್ಪ ಸ್ಯಾರೀಸ್ ಮೇಲೆ ಕ್ರೇಜ್ ಬಂದುಬಿಟ್ಟಿದೆ. ನಾನು ಸ್ಯಾರಿ ಹಾಕಬೇಕು ಬೇಗ. ಇವಾಗಲೇ 1 ವರ್ಷ ಫೀಡಿಂಗ್ ಮಾಡಿದ್ದೀನಿ. ನಾನು ಸ್ವಲ್ಪ ಸ್ಯಾರಿ ಹಾಕೋಣ ಅಂತ ಅನ್ನಿಸ್ತಿದೆ. ಅದಕ್ಕೆ ಸ್ವಲ್ಪ ಸ್ಯಾರೀಸ್ ತೊಗೊಂಡಿದ್ದೀನಿ. 2 ಸ್ಯಾರಿ 3 ಸ್ಯಾರೀಸ್ ತೊಗೊಂಡಿದ್ದೀನಿ. ನನ್ನ ಮಗನಿಗೆ ಸ್ವಲ್ಪ ಏನೇನೋ ತೊಗೊಂಡಿದ್ದೀನಿ. ಅದನ್ನೆಲ್ಲ ತೋರಿಸೋಣ. ಆಮೇಲೆ ಈಗ ನನಗೆ 30+ ನಿಮ್ಗೆ ಯಾವಾಗಲೂ ಹೇಳ್ತಾನೆ ಇರ್ತೀನಿ. ಸ್ವಲ್ಪ ಸ್ಕಿನ್ ಕೇರ್ ಮಾಡೋಣ ಅಂತ. ನಾನೇನು ರೆಡಿಯಾಗಿಲ್ಲ. ಈಗ 3-4 ಡೇಸಿಂದ ಬರೀ ಅದು ಇದು ಮದುವೆಗಿದ್ವೆ ಅಂತ ಅಂದ್ಬಿಟ್ಟು ರೆಡಿಯಾಗಿ ನನ್ನ ಸ್ಕಿನ್ನೆಲ್ಲ ಒಂಥರ ಆಗಿಬಿಟ್ಟಿದೆ. ಸೊ ಇವಾಗ ಫೇಸ್ ವಾಶ್ ಮಾಡಿ ಸ್ಕಿನ್ ಕೇರ್ ಮಾಡೋಣ ಅಂದ್ಬಿಟ್ಟು ಎಲ್ಲರೂ ಯೂಟ್ಯೂಬಲ್ಲಿ ಮಾಡ್ತಿರ್ತಾರಲ್ಲ. ಸೊ ನಾನು ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಸ್ಕಿನ್ ಕೇರ್ ಸ್ಟಾರ್ಟ್ ಮಾಡಿದ್ದೀನಿ. ಒಂದು ವೀಕಿಂದ ಸ್ಟಾರ್ಟ್ ಮಾಡಿದ್ದೀನಿ ಅಷ್ಟೇ. ಆ ಪ್ರಾಡಕ್ಟ್ಸ್ ಎಲ್ಲ ಏನು ತಂದಿದ್ದೀನಿ, ಆಮೇಲೆ ನನ್ನ ರಿಸಲ್ಟ್ ಹೆಂಗಾಗುತ್ತೆ ಆನೆಸ್ಟ್ ರಿವ್ಯೂ. ಅವರೆಲ್ಲ ಏನೋ ಒಂದು ಕೊಲಾಬ್ರೇಷನ್ಗೋಸ್ಕರ ಮಾಡಬಹುದು. ಬಟ್ ನಿಂಗೆ ಯಾವುದೂ ಕೊಲಾಬ್ರೇಷನ್ ಇಲ್ಲ. ನಾನೇ ಓನ್ ಎಕ್ಸ್ಪೀರಿಯನ್ಸ್ ವಿತ್ ಹೇಳೋಣ ಅಂತ ಅಂದ್ಬಿಟ್ಟು ಜಾಸ್ತಿ ಮಾತಾಡ್ತಿದ್ದೀನಿ. ನೋಡೋಣ ಬನ್ನಿ ಏನೇನು ತೊಗೊಂಡಿದ್ದೀನಿ ಅಂತ ಅಂದ್ಬಿಟ್ಟು. ಫಸ್ಟ್ ನಾನು ಏನು ಸ್ಕಿನ್ ಕೇರ್ ಮಾಡ್ತಿದ್ದೀನಿ ಅಂತ ಹೇಳ್ಬಿಡ್ತೀನಿ. ಇದೇನೋ ರೈಸ್ ಬೇಸ್ಡ್ ಪ್ಲಮ್ದು ಇದು ಏನದು ಟೋನರ್ ಅಂತ. ನಾನು ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳಲ್ಲ, ಯಾಕೆಂದರೆ ನಾನೇ ಈಗ ಯೂಸ್ ಮಾಡ್ತಿದ್ದೀನಿ. ಇದೊಂದು ಸಿರಮ್ಮು, ಇದು ಸಿರಮ್ಮೇ. ಈ ಥರದ್ದು ತೊಗೊಂಡಿದ್ದೀನಿ. ಸ್ವಲ್ಪ ಇವಾಗ ನನಗೆ ಹೋಮ್ ಜಿಮ್ ಮಾಡಬೇಕು ಅಂತ ತುಂಬ ಇಷ್ಟ. ಅದನ್ನು ಸ್ವಲ್ಪ ತೊಗೊಂಡಿದ್ದೀನಿ, ಅದನ್ನು ತೋರಿಸ್ತೀನಿ. ಮಾವ ಇಲ್ವಾ, ಅವರ ತಮ್ಮನ ಮಗಂದು ಮದುವೆ. ಅವನಿಗೆ ಹೊಸ ಡ್ರೆಸ್ ತೊಗೊಳ್ಳೋಣ ನನ್ನ ಮಕ್ಕಳಿಗೆ ಅಂತ ಅಂದ್ಬಿಟ್ಟು. ನನಗೆ ತುಂಬ ಕಾಸ್ಟ್ಲಿ ಬ್ರ್ಯಾಂಡೆಡ್ ಡ್ರೆಸ್ಗಳು ತೊಗೊಳಕ್ಕೆ ಇಷ್ಟ ಇಲ್ಲ. ಒಂದು ಏಜ್ ಆದಮೇಲೆ ತೊಗೊಳಕ್ಕೆ ಇಷ್ಟ. ಇವಾಗ ತೊಗೊಂಡಿಲ್ಲ. ಇದು ನನ್ನ ಮಗನಿಗೆ ಈ ಥರ ಕುರ್ತಾ ಸೆಟ್ ತೊಗೊಂಡಿದ್ದೀನಿ. ಕಾಣಿಸ್ತಿದೆಯಾ?
ಇದೊಂದು ಕುರ್ತಾ ಸೆಟ್ ತೊಗೊಂಡಿದ್ದೀನಿ. ಅವ್ನು ತೀರಾ ಬೆಳ್ಳಗಿದೆ, ಇವಾಗ ಯಾಕೋ ಕಪ್ಪಗಾಗ್ತಿದೆ ನನ್ನ ಮಗ, ಅದಕ್ಕೋಸ್ಕರ ಈ ಲೈಟ್ ಕಲರ್ ತೊಗೊಂಡಿದ್ದೀನಿ. ಇದಕ್ಕೊಂದು ವೈಟ್ ಪ್ಯಾಂಟ್ ಕೊಟ್ಟಿದ್ದಾರೆ, ಇದು ಒಂದು ತಗೊಂಡಿದ್ದೀನಿ. ನನ್ನ ಚಿಕ್ಕ ಮಗನಿಗೆ ಹೇಳಬೇಕು ಅಂತ ಅಂದರೆ ನಮ್ಮ ಅತ್ತೆ ಅವರೆಲ್ಲ ಬೈತಿರ್ತಾರೆ. ಅವ್ನ ಮಗು ಅವಾಗಲೇ ಅವ್ನಿಗೆ ಇನ್ನು 10 ಡೇಸ್ ಕಳೆದ್ರೆ ಅವ್ನಿಗೆ 1 ಇಯರ್. ಅವ್ನಿಗೆ ಇದುವರೆಗೂ ನಾನು ಅಷ್ಟೊಂದು ಡ್ರೆಸ್ಸೇ ತೊಗೊಂಡಿಲ್ಲ. ಮೊದಲನೇ ಮಗುಗೆ ತುಂಬ ಡ್ರೆಸ್ಸು ಆ ಥರ ಎಲ್ಲ ತೊಗೊಂಡೆ, ಇವ್ನಿಗೆ ಏನೇನೂ ತೊಗೊಂಡಿಲ್ಲ. ಏನಕ್ಕೆ ಅಂದರೆ ಇವ್ನು ನೆಕ್ಸ್ಟ್ ನಾವು ಇನ್ನೊಂದು ಮಗುನೂ ಪ್ಲ್ಯಾನ್ ಇಲ್ಲ, ಏನೂ ಇಲ್ಲ, ಸುಮ್ಮನೆ ವೇಸ್ಟ್ ಆಗುತ್ತೆ ಕಾಸ್ಟ್ಲಿ ಬಟ್ಟೆ ಎಲ್ಲ ತೊಗೊಂಡ್ರೆ ಅಂತ ಅಷ್ಟೇ. ಆಮೇಲೆ ಇದೊಂದು ತೊಗೊಂಡಿದ್ದೀನಿ, ಜಿಮ್ದೆಲ್ಲ ಒಂದು 2-3 ಒಳಗಡೆ ಇದೆ, ನಮ್ಮ ಹಸ್ಬೆಂಡ್ಗೂ ಮಾಡಿಸ್ತಿದ್ದೀನಿ. ಇದೊಂದು ತಗೊಂಡಿದ್ದೆ, ನಾನು ಆಮೇಲೆ ತೋರಿಸ್ತೀನಿ, ಗೊತ್ತಾಯ್ತಾ. ಆಮೇಲೆ ಮೈ ಫೇವ್ರೆಟ್ ಒನ್, ಇದು ಆಲ್ಮೋಸ್ಟ್ ಈಗ ಟ್ರೆಂಡಿ ಅಂತಲೇ ಹೇಳ್ಬೋದು. ಅಂದರೆ ಮೈಸೂರು ಸಿಲ್ಕ್ ಕಾಪಿ ಅಂತಾರಲ್ಲ, ನಾನು ಮೈಸೂರು ಸಿಲ್ಕ್ ನಮ್ಮ ಅಮ್ಮನ ಹತ್ರ ಎಲ್ಲ ಇದೆ, ಒಂದು 3-4, ನನ್ನ ಹತ್ರ ಇಲ್ಲ. ಇದು ಕಾಪಿ ಸೀರೆ, ಮೈಸೂರು ಸಿಲ್ಕ್ ಅಲ್ಲ. ಇದು 1300 ಏನೋ ಅಷ್ಟೇ, ಇಲ್ಲೇ ತೊಗೊಂಡಿದ್ದು. ನನಗೆ ಈ ಬ್ಲೂ ಅಂದರೆ ತುಂಬ ಇಷ್ಟ ಆಯಿತು, ಇದಕ್ಕೆ ತೊಗೊಂಡಿದ್ದೀನಿ. ಚೆನ್ನಾಗಿ ಕಾಣ್ತಿದೆಯಾ? ಈ ಥರ ಇದೆ ಸ್ಯಾರಿ. ಇದೇ ಕಾಂಟ್ರಾಸ್ಟ್ ಬ್ಲೌಸ್ ಬಂದಿದೆ. ನಾನು ಫುಲ್ಲು ಓಪನ್ ಮಾಡಲ್ಲ, ಮತ್ತೆ ಮಡ್ಚಿಕ್ಕೋಕ್ಕಾಗಲ್ಲ, ಅದಕ್ಕೋಸ್ಕರ. ನಂದೇನು ದೊಡ್ಡ ಬ್ಯಾಡ್ ಹ್ಯಾಬಿಟ್ ಅಂದರೆ ತುಂಬ ಸ್ಯಾರೀಸ್ ತೊಗೊತೀನಿ. ನಮ್ಮ ಮನೆಯವ್ರು ಇಲ್ಲೇ ಇದ್ದಾರೆ, ಬೈತಿರ್ತಾರೆ. ತುಂಬ ಸ್ಯಾರೀಸ್ ತೊಗೋತೀನಿ, ಆದರೆ ಅದಕ್ಕೆ ಬ್ಲೌಸೇ ಸ್ಟಿಚ್ ಮಾಡಿಸಲ್ಲ. ತುಂಬ ದಿನ ಆದರೂ ಮಾಡಿಸೋದೇ ಇಲ್ಲ. ಇವಾಗ 3 ಸ್ಯಾರಿ ಕೊಡಿಸಿದ್ದಾರೆ, ಸ್ಟಿಚ್ ಮಾಡಿಸ್ಬೇಕು. ನನಗೆ ಈ ಬಾರ್ಡರ್ ಸ್ಯಾರೀಸು, ಈ ರೇಷ್ಮೆ ಪಟ್ಟು ಸ್ಯಾರಿ ಈ ಥರ ಎಲ್ಲ ಅಷ್ಟೊಂದು ಲೈಕ್ ಆಗೋಲ್ಲ. ಒಂಥರ ಏಜ್ಡ್ ಪರ್ಸನ್ ಥರ ಕಾಣಿಸ್ತೀವಿ, ಒಂಥರ ಏನೋ ಸೆಕೆ ಈ ಥರ ಏನೇನೋ ಅನಿಸುತ್ತೆ. ಈ ಥರ ಸಿಂಪಲ್ ಸ್ಯಾರೀಸ್ ಇಷ್ಟ. ಮತ್ತು ಈ ಥರ ಪಿಂಕ್ ಕಲರ್, ರಾಣಿ ಪಿಂಕ್ ಕಲರ್ ಇರಲಿಲ್ಲ, ಸೊ ಇದನ್ನು ತೊಗೊಂಡಿದ್ದೀನಿ. ಫುಲ್ ಇದೇ ಥರನೇ ಬರುತ್ತೆ. ಇದಕ್ಕೆ ಈ ಪಿಂಕ್ ಕಲರು ಬ್ಲೌಸು. ನಾನು ಇಲ್ಲಿವರೆಗೂ ಸ್ಲೀವ್ಸ್ ಹೊಲಿಸಿ ಬಫ್ ಕೊಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಇದನ್ನು ಒಂದು ಹೊಲಿಸ್ಬೇಕು. ಈ ಸ್ಯಾರಿ ಚೆನ್ನಾಗಿದೆಯಾ? ನನಗೆ ಒಬ್ರು ಯಾರೋ ನಾನು ಒಂದ್ಸರಿ ಲಾಸ್ಟ್ ಟೈಮ್ ವೀಡಿಯೋ ಮಾಡೋದು ಬಿಟ್ಬಿಟ್ಟಿದ್ದೆ. ಏನಕ್ಕೆ ಅಂದರೆ ನೀವೇನು ಮೇಕಪ್ ಮಾಡಲ್ಲ ಯೂಟ್ಯೂಬಲ್ಲಿ, ಅಷ್ಟೊಂದು ನೀವು ಚೆನ್ನಾಗಿ ಕಾಣಲ್ಲ ಅಂತ ಹೇಳ್ಬಿಟ್ಟಿದ್ರು. ನಂಗೆ ಅದಕ್ಕೆ ಅರ್ಧ ಬೇಜಾರಾಗಿ ಒಂದು ಸ್ವಲ್ಪ ದಿನ ವೀಡಿಯೋ ಮಾಡೋದೇ ಬಿಟ್ಬಿಟ್ಟಿದ್ದೆ. ಏನಕ್ಕೆ ಅಂದರೆ ನನಗೆ ನಾನು ಹೆಂಗಿರ್ತೀನೋ ಅದೇ ಥರ ನ್ಯಾಚುರಲ್ ಆಗಿ ವೀಡಿಯೋ ಮಾಡೋದಕ್ಕೆ ಇಷ್ಟ. ಸುಮ್ಮನೆ ಲಿಪ್ಸ್ಟಿಕ್ ಹಾಕ್ಕೊಂಡು ಚೆನ್ನಾಗಿ ರೆಡಿ ಮಾಡ್ಕೊಂಡು, ಯಾಕಂದರೆ ಯಾವಾಗಲೂ ಹಂಗೆ ಇರೋಕ್ಕೆ ಸಾಧ್ಯ ಇಲ್ಲ. ಎಲ್ಲಾದರೂ ಹೊರಗಡೆ ಹೋದರೆ ಮಾತ್ರ. ಇದು ಹಳ್ಳಿ ಬೇರೆ, ನನಗೆ ಮಗು ಎಲ್ಲ ಇದೆ, ಚೆನ್ನಾಗಿ ರೆಡಿಯಾಗಿ ಎಲ್ಲ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ನಾನು ಹೆಂಗಿರ್ತೀನೋ ಹಂಗೇ ತೋರಿಸೋದಕ್ಕೆ ನನಗೆ ಇಷ್ಟಪಡ್ತೀನಿ. ಚೆನ್ನಾಗಿ ನಾನು ರೆಡಿ ಆಗ್ತೀನಿ, ಆದರೆ ಯಾವ ಟೈಮಲ್ಲಿ ಆಗಬೇಕೋ ಅದು. ಇದು ಫಸ್ಟ್ ಕ್ರೈಯಿಂದ ನನ್ನ ಮಗನಿಗೆ ಬ್ಯಾಗ್ ತಂದಿರೋದು. ಸ್ಕೂಲ್ಗೆ ಹೋಗ್ತಿದ್ದಾನಲ್ಲ, ಇವಾಗ ಯಾವುದೋ ಚಿಕ್ಕ ಬ್ಯಾಗ್ ಕೊಟ್ಟು ಕಳಿಸ್ತಾ ಇದ್ದೀನಿ ಅವನಿಗೋಸ್ಕರ ಅಂತ. ಇದೊಂದು ಬ್ಯಾಗ್ ತಂದಿದ್ದೀನಿ. ಇದು ನನಗೆ ತುಂಬ ಇಷ್ಟ ಆಗಿದೆ. ಇದು ಕೋತಿ ಮರಿ ಚೆನ್ನಾಗಿದೆಯಲ್ಲ. KG ಅವ್ನಿಗೆ. ಆ್ಯಕ್ಚುಲಿ ಅವ್ನಿಗಿನ್ನೂ 3 ಇಯರ್ಸ್ ಕಂಪ್ಲೀಟ್ ಆಗಿಲ್ಲ. ಇನ್ನೊಬ್ಬ ಮಗ ಇದ್ದಾನಲ್ಲ, ಅವನಿಗೆ ತುಂಬ ಬೇಜಾರು ಮಾಡಿಸ್ತಾನೆ ಅಂತ ಅಂದ್ಬಿಟ್ಟು ನಾವು ಸ್ಕೂಲ್ಗೆ ಹಾಕಿರೋದು. ಎಲ್ಲರನ್ನೂ ನೋಡ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು ಅವ್ನಿಗೆ 3 ಇಯರ್ಸ್ ಕಂಪ್ಲೀಟ್. ಇಲ್ಲಿ ಏನಾಗ್ಬಿಟ್ಟಿದೆ ಅಂತ ಅಂದರೆ, ನಮ್ಮ ಹಸ್ಬೆಂಡು ಮೊಬೈಲಲ್ಲಿ ವೀಡಿಯೋ ಮಾಡಿದ್ದನ್ನು ಮೈಕ್ ಕನೆಕ್ಷನ್ ಮಾಡಿದ್ದೀವಿ, ಅದು ವಾಯ್ಸೇ ಕೇಳಿಸ್ತಿಲ್ಲ. ಅದಕ್ಕೋಸ್ಕರ ಇವಾಗ ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಡ್ತಾಯಿದ್ದೀನಿ. ಏನಿಲ್ಲ, ನಾನು ನಮ್ಮ ನಾದಿನಿ ಮನೆಯಿಂದ ನಮ್ಮ ಅತ್ತೆ ಮನೆಗೆ ಶಿಫ್ಟ್ ಆಗಿದ್ದೀನಿ. ನನ್ನ ಚಿಕ್ಕ ಮಗು ಹುಟ್ಟಿದಾದ್ಮೇಲೆ ಹಾಗೆ ಈಚೆ ಕೂತ್ಕೊಂಡು ವೀಡಿಯೋ ಮಾಡ್ತಿರೋ ರೀಸನ್ನು, ಒಳಗಡೆ ಎಲ್ಲ ಒಂದು ಸ್ವಲ್ಪ ಕತ್ಲಿರುತ್ತೆ, ಚೆನ್ನಾಗಿ ಕಾಣಲ್ಲ. ಲೈಟ್ ಹಾಕ್ಕೊಂಡು ಮಾಡಿದೆ ಒಂಥರ ಆರ್ಟಿಫಿಷಿಯಲ್ ಆಗಿ ಕಾಣುತ್ತೆ. ಅದು ಲಿಪ್ಸ್ ಮ್ಯಾಚ್ ಆಗ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಸೇಮ್ ಇದೇ ಮಾತಾಡಿರೋದು ನಾನು. ಸೊ ಅದಕ್ಕೇ ಬ್ಯಾಕ್ಗ್ರೌಂಡ್ ವಾಯ್ಸ್ ಹೇಳ್ತಿದ್ದೀನಿ. ಸೊ ಇದು ನನ್ನ ಹಸ್ಬೆಂಡ್ಗೆ ನಾನು ಈಗ ಅದನ್ನು ಹೇಳ್ತಿದ್ದೀನಲ್ವ, ಸ್ವಲ್ಪ ನಾವೆಲ್ಲ ಡಯಟ್ ಮಾಡೋಣ ಏಜ್ ಆಯಿತು ಅಂತ ಅಂದ್ಬಿಟ್ಟು ಆ್ಯಪಲ್ ಸೈಡ್ ವೆನಿಗರ್ ಕುಡಿಸ್ತಾ ಇದ್ದೀನಿ. ಅದು ಸ್ಟ್ರಾದಲ್ಲೇ ಕುಡಿಬೇಕು. ಅದಕ್ಕೋಸ್ಕರ ಸ್ಟೀಲ್ ಪೈಪ್ನ ಅಮೆಝಾನಲ್ಲಿ ಆರ್ಡ್ರ್ ಮಾಡಿದ್ದೆ. ಅದು ಒಂದು. ನೆಕ್ಸ್ಟು ಮಾರ್ಸಿಂದ ವೈಟ್ ಕಾಜಲ್ಲು, ಆ ವೈಟ್ ಕಾಜಲ್ ಒಂದು ತೊಗೊಂಡಿದ್ದೀನಿ. ಅದು ಚೆನ್ನಾಗಿ ಕಾಣುತ್ತೆ. ವೈಟ್ ಕಾಜಲ್ಲು ಒಂಥರ ಯೂನೀಕ್ ಆಗಿರುತ್ತೆ. ಚೆನ್ನಾಗಿ ರೆಡಿ ಮಾಡಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ನನಗೆ ಎಲ್ಲ ಥರ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಇಷ್ಟ. ಹಂಗಂದರೆ ನಾನು ಯೂಸ್ ಮಾಡ್ತೀನೋ ಇಲ್ವೋ ಎಲ್ಲ ನನ್ನ ಹತ್ರ ಇರಬೇಕು ಅಂತ ಇಷ್ಟ. ಇದು ಫೇಸಸ್ ಕೆನಡಾದು ಸ್ಟ್ರೋಕ್ ಕ್ರೀಮ್ ಅಂತ ಹೇಳ್ತಾರಲ್ಲ, ನಾನು ತೊಗೊಂಡೆ. ನನಗೇನೋ ಅಷ್ಟು ಚೆನ್ನಾಗಿ ವರ್ಕ್ ಆಗ್ತಿಲ್ಲ ಫೇಸ್ಗೆ. ಒಂದು ಹಾಫ್ ಆನ್ ಅವರ್ಗೆಲ್ಲ ಫುಲ್ಲು ಬೆವ್ತೋಗ್ಬಿಡ್ತೀನಿ. ಇಲ್ಲಾಂದರೆ ಏನೋ ಅಷ್ಟು ಚೆನ್ನಾಗಿ
ಇದು ಸ್ವಿಸ್ ಬ್ಯೂಟಿದು ಐಬ್ರೋ ಪೆನ್ಸಿಲ್ ತೊಗೊಂಡೆ. ನಾನು ಅದ್ರಲ್ಲಿ ಕಾಜಲ್ ಅಂತ ಹೇಳ್ತಾ ಇದ್ದೀನಿ. ಐಬ್ರೋ ಪೆನ್ಸಿಲ್ ತೊಗೊಂಡೆ, ಚೆನ್ನಾಗಿದೆ. ಅಂದರೆ ತುಂಬ ಡಾರ್ಕ್ ಶೇಡ್ ಥರ ಇರಲ್ಲ, ನ್ಯಾಚುರಲ್ ಲುಕ್ ಕೊಡುತ್ತೆ. ಓಕೆ ನನಗೂ ಸ್ವಲ್ಪ ಇಷ್ಟ ಆಯಿತು. ನನಗೆ ಐಬ್ರೋ ಪೆನ್ಸಿಲ್ ಅಂದರೆ ತುಂಬ ಇಷ್ಟ. ತುಂಬ ದಿನ ಆಗೋಯಿತು ನಾನು ಪೌಡರ್ ಯೂಸ್ ಮಾಡ್ತಿದ್ದೆ ಇಷ್ಟು ದಿನ. ಅದು ಯಾಕೋ ಅಷ್ಟು ಚೆನ್ನಾಗಿ ಕಾಣಲ್ಲ, ಒಂಥರ ಡ್ರಾಮಾ ಆರ್ಟಿಸ್ಟ್ ಥರ ಕಾಣಿಸ್ತೀವಿ. ಬಟ್ ಈ ಪೆನ್ಸಿಲ್ ತುಂಬ ಇಷ್ಟ ಆಯಿತು ನನಗೆ. ಪರವಾಗಿಲ್ಲ, 200 ಸಮಥಿಂಗ್ ಇರುತ್ತೆ, ಕೊಡ್ಬೋದು. ಆಮೇಲೆ ಇದು ನಂಗೆ ಐಬ್ರೋ ಎಲ್ಲ ಈಚೆ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ. ಇದೊಂದು ತೊಗೊಂಡೆ. ನಾನು ಈಚೆಗಡೆ ಐಬ್ರೋ ಮಾಡಿಸಲ್ಲ, ಇದರಲ್ಲೇ ನಾನೇ ಮಾಡ್ಕೊತೀನಿ. ಚೆನ್ನಾಗಿದೆ. ಇದು ಫೇಸ್ ವಾಶ್ ಮಾಡ್ತಾ ಇದ್ದೀನಿ. ಯಾವಾಗಲೆಲ್ಲ ಹೇಳಿದ್ನಲ್ಲ, ಇದು ಯಾವುದು ಪ್ರಮೋಷನ್ ವಿಡಿಯೋ ಅಲ್ಲ, ಯಾಕಂದರೆ ನಾನೇ ಬೇರೆ ವಿಡಿಯೋ ನೋಡಿ ನೋಡೋಣ ನನ್ನ ಸ್ಕಿನ್ ಮೇಲೆ ಹಿಂಗೆ ವರ್ಕ್ ಆಗುತ್ತೆ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಇದೊಂದು ಫೇಸ್ ವಾಶು, ಇದೊಂದು ಟೋನರು, ನೆಕ್ಸ್ಟು ಇವೆರಡೂ ಸೀರಮ್, ಎರಡು ಸೀರಮು. ಆಮೇಲೆ ಏನೋ ಹೇಳ್ತಾರೆ ಸನ್ಸ್ಕ್ರೀನು, ಅದೆಲ್ಲ ಅಪ್ಲೈ. ಈ ಲಿಪ್ಸ್ಟಿಕ್ ಬಗ್ಗೆ ಮಾತ್ರ ನಾನು ನಿಮ್ಗೆ ಹೇಳಲೇಬೇಕು. ಇದಷ್ಟು ನನ್ನ ಫೇವ್ರೇಟ್ ಲಿಪ್ಸ್ಟಿಕ್ ಆಗೋಗಿದೆ. ಅಂದರೆ ನಾನು ಏನು ಅಂಥ ಲಿಪ್ಸ್ಟಿಕ್ ಪ್ರಿಯ ಆ ಥರ ಏನಿಲ್ಲ. ಆ್ಯಕ್ಚುಲಿ ಈ ಕರೆಂಟ್ ಫೇವ್ರೇಟ್ ಲಿಪ್ಸ್ಟಿಕ್ ಇದು, ಮ್ಯಾಟ್ ಫಿನಿಶಿಂಗು. ಇದು ಫೇಸಸ್ ಕನ್ನಡದೇ. ಇದೇನು ತುಂಬ ಲಾಂಗ್ ಲಾಸ್ಟಿಂಗ್ ಎಲ್ಲ ಏನಿರಲ್ಲ. ನಾನೇನು ಆಫೀಸ್ಗೆ ಆ ಥರ ಎಲ್ಲ ಏನು ಹೋಗ್ದೇ ಇರೋದ್ರಿಂದ ನನಗೆ ಸಾಕು. ಸ್ವಲ್ಪ ಹೊತ್ತು ಒಂದು 2 hours 3 hours ಬಂದರೂ ನನಗೆ ಏನೋ ಒಂದು ಶಾರ್ಟ್ಸ್ ಮಾಡೋಕ್ಕೋ ಏನೋ ಒಂದು ವ್ಲಾಗ್ ಮಾಡೋಕ್ಕೋ ನನಗೆ ಸಾಕಾಗುತ್ತೆ. ಎಷ್ಟು ಚೆನ್ನಾಗಿದೆ ಈ ಲಿಪ್ಸ್ಟಿಕ್ ಅಂತ ಅಂದರೆ ಸಖತ್ತು ಬೇರೆ ಮಾರಿ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ. ನಾನು ಈ ಲಿಪ್ಸ್ಟಿಕ್ಕು ಇವಾಗ ಯೂಸ್ ಮಾಡ್ತಿರೋದ್ರಿಂದ ಈಗ ಒಂದು 3-4 ಶೇಡ್ಸ್ ನಾನು ಮತ್ತೆ ಬುಕ್ ಮಾಡಿದ್ದೀನಿ ನಾಯ್ಕಾದಲ್ಲಿ. ತುಂಬ ಚೆನ್ನಾಗಿದೆ. ನನ್ನ ಫೇವ್ರೇಟ್ ಲಿಪ್ಸ್ಟಿಕ್ ಇದು ಒಂದು ಸ್ವಿಸ್ ಬ್ಯೂಟಿದೆ ಲಿಪ್ಸ್ಟಿಕ್ಕು. ನನಗೇನು ಈ ಶೇಡ್ ಇಷ್ಟ ಆಗಲಿಲ್ಲ. ಶೇಡ್ ಅಂತ ಅಲ್ಲ, ಕ್ರೀಮಿ ಥರ ಏನೋ ಇದೆ, ಬಟ್ ನನಗೇನೋ ಅಷ್ಟು ಇಷ್ಟ ಆಗಲಿಲ್ಲ. ಬಟ್ ರಿಟರ್ನ್ ಮಾಡೋಕ್ಕೂ ಆಗಲಿಲ್ಲ. ಒಂದು 200-250 ಇದೆ ಪ್ರೈಸು, ಹಂಗೆ ಇಟ್ಕೊಂಡಿದ್ದೀನಿ. ಇವಾಗ ನಾನು ಹಾಕಿರೋದು ಅದೇ ಲೈಟಾಗಿ ಅಪ್ಲೈ ಮಾಡಿದ್ದೀನಿ. ಅದೇನು ಅಷ್ಟು ಇಷ್ಟ ಆಗಲಿಲ್ಲ ನನಗೆ. ಇದು ಫೇಸಸ್ ಕೆನಡಾದೇ, ಏನು ಐಲೈನರು ಚೆನ್ನಾಗಿದೆ. ಲೋ ಬಜೆಟೆ, 200 ಒಳಗಡೆ. ಲ್ಯಾಕ್ಮಿ ಎಲ್ಲ ಹಾಕೋತಿದ್ದೆ, ಲ್ಯಾಕ್ಮಿ ಹಾಕೋ ನಂಗೆ ಅಷ್ಟು ಇಷ್ಟ ಆಗ್ತಿರ್ಲಿಲ್ಲ. ಪರವಾಗಿಲ್ಲ, ಇದು ಚೆನ್ನಾಗಿದೆ. ಈಗ ಇದು ನನ್ನ ಮಗನ ಟೀ ಶರ್ಟ್ಸ್ ಅಂತ ಹೇಳಿದ್ನಲ್ಲ, ಅವನಿಗೆ ಕೆಳಗಡೆ ಪ್ಯಾಂಟ್ ಆತ ಏನೂ ತಂದಿಲ್ಲ, ದೊಡ್ಡೊಂದೇ ತುಂಬ ಇದೆ. ಅದಕ್ಕೆ ಇದೆಲ್ಲ ಮ್ಯಾಚ್ ಆಗಲಿ ಅಂದ್ಬಿಟ್ಟು ಟೀ ಶರ್ಟ್ಸ್ ಎಲ್ಲ ತೊಗೊಂಡಿದ್ದೀನಿ. ನನಗೆ ತುಂಬ ದುಡ್ಡು ಖರ್ಚು ಮಾಡೋಕ್ಕೆ ಇಷ್ಟ ಇಲ್ಲ. ಒಂದು ಸ್ವಲ್ಪ ಜಿಪ್ಪಣಿ ಅಂತ ಅಲ್ಲ, ಒಂಥರ ಏನೋ ಸುಮ್ಮನೆ ಒಂದು ಏಜಿಗೆ ಬಂದಮೇಲೆ ಬ್ರ್ಯಾಂಡೆಡ್ ಎಲ್ಲ ಹಾಕೋಣ. ಈಗ ಹಾಕಿದ್ರೆ ಯಾರೂ ನೋಡೋರು, ಇಲ್ಲೇ ಎಲ್ಲ ಮನೆ ಮುಂದೆನೇ ಇರ್ತಾನೆ, ಎಲ್ಲ ರೋಡಲ್ಲಿ ಮಣ್ಣಲ್ಲಿ ಆಟ ಆಡ್ಕೊಂಡು ಕೂತಿರ್ತಾನೆ. ಇದು ಮಾತ್ರ ನನ್ನ ದೊಡ್ಡ ಮಗಂದು ಇನ್ನೊಂದು 5 ವರ್ಷಕ್ಕಾಗೋ ದೊಡ್ಡ ಪ್ಯಾಂಟ್ ತೊಗೊಂಬಿಟ್ಟಿದ್ದೀನಿ, ನನಗೆ ಗೊತ್ತಾಗಲಿಲ್ಲ. ಅದೇ ಸ್ಕೂಲ್ಗೆ ಹೋಗ್ತಿದ್ದಾನಲ್ಲ, ಕಾಲರ್ ಡ್ರೆಸ್ ಇರುತ್ತೆ ವೀಕ್ಲಿ ಒನ್ಸು. ಒಂಥರ ಸ್ಕೂಲ್ಗೆ ಇವಾಗ ಅವ್ನು ಹೋಗ್ತಿದ್ದಾನಲ್ಲ, ಸೊ ಅವನಿಗೆ ಒಂದು ಸ್ವಲ್ಪ ಡ್ರೆಸ್ ಕೊಡ್ಸೋಕೆ ಇಷ್ಟ ನನಗೆ. ಇವನಿಗೆ ಚಿಕ್ಕವನಿಗೆ ಮನೆಯಲ್ಲೇ ಇರ್ತಾನಲ್ಲ, ಅದಕ್ಕೆ ಕೊಡಿಸಿದ್ದೀನಿ. ಅದು ತೀರಾ ಜಾಸ್ತಿ ಡ್ರೆಸ್ ಕೊಡಿಸಿಲ್ಲ, ಇಷ್ಟು ಆಗಿರುತ್ತೆ. ನನ್ನ ಮಗ ಮಲ್ಕೊಂಡಿರೋದಕ್ಕಷ್ಟು ಇಷ್ಟೊಂದು ವೀಡಿಯೋ ಮಾಡೋಕ್ಕಾಕಿರೋದು. ಅವನಿಗೆ 10 ಡೇಸಿಂದ ಜ್ವರ ಇತ್ತು, ಅವನಿಗೆ ಅಡ್ಮಿಟ್ ಆಗಬೇಕಾಗಿತ್ತು, ಅಷ್ಟು ಜ್ವರ ಇತ್ತು. ಬಟ್ ಏನೋ ಆ್ಯಂಟಿಬಯೋಟಿಕ್ ಎಲ್ಲ ಕೊಟ್ಟು ಡಾಕ್ಟ್ರು ಚೆನ್ನಾಗಿ ಮಾಡಿದ್ದಾರೆ. ಸೊ ಅವ್ನು ಮಲ್ಕೊಂಡಿದ್ದಕ್ಕೆ ಇಷ್ಟೊಂದು ವೀಡಿಯೋ ಮಾಡಿದ್ದೀನಿ. ಇವಾಗ ಜಿಮ್ ಐಟಮ್ಸ್ನ ತೋರಿಸ್ತೀನಿ, ಬನ್ನಿ. ಇದು ನಮ್ಮ ರೂಮು ತುಂಬ ಮೆಸ್ಸಿಯಾಗಿದೆ. ನಾನು ಇಲ್ಲಿ ಕಡಪಕ್ಕಲ್ದೇನೋ ಒಂದು ಸ್ಟೆಪ್ ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ. ಇದು ಹಳೆ ಮನೆ, ಸೊ ಇದಕ್ಕೇನು ವಾರ್ಡ್ರೂಫ್ ಎಲ್ಲ ಮಾಡ್ಸೋಕ್ಕೆ ಇಷ್ಟ ಇಲ್ಲ. ನಾನಿವಾಗ ನಮ್ಮ ನಾದಿನಿ ಮನೇಲಿಲ್ಲ, ನಮ್ಮ ಮನೆಗೆ ಶಿಫ್ಟ್ ಆಗಿಬಿಟ್ಟಿದ್ದೀನಿ, ನಮ್ಮ ಅತ್ತೆ ಮನೆಗೆ. ನೋಡಿ ನನ್ನ ಮಗ ಮಲಗಿದ್ದಾನೆ, ಅದಕ್ಕೋಸ್ಕರನೇ ಇಷ್ಟೊತ್ತು ವೀಡಿಯೋ ಮಾಡೋಕ್ಕೆ ಆಗಿದ್ದು. ಇದು ಚೂರು ಏನಾದರೂ ಇಟ್ಟರೆ ಅದು ಡ್ಯಾಮೇಜ್ ಆಗಿಬಿಡುತ್ತೆ ಈ ಮನೆ, ಅದಕ್ಕೆ ನನಗೇನು ಮಾಡ್ಸೋಕ್ಕೆ ಇಷ್ಟ ಇಲ್ಲ. ಇವಾಗ 2.5 kg ಒಂದು ಡಂಬಲ್ ಇದೆ ಇದು ವರ್ಕೌಟ್ ಮಾಡೋಕ್ಕೆ ತುಂಬ ತೊಗೊಂಡಿದ್ದೀನಿ. ಒಂದು 5 kg ಒಂದು ಡಂಬಲ್ ಇದೆ, ಅದಿನ್ನೂ ಓಪನೇ ಮಾಡಿಲ್ಲ, ಅಲ್ಲೇ ಇಟ್ಟಿದ್ದೀನಿ ನೋಡಿ. ಅದೇ ನಾನು ಹೇಳಿದ್ನಲ್ಲ, ಇವಾಗ ಹೆಲ್ತ್ಗೆ ಒಂದು ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಾದಮೇಲೆ ನಾನು ಹೇಳಿದ್ನಲ್ಲ, ವೆಯ್ಟು ಅದೆಲ್ಲ ಜಿಮ್ಗೆ ಅಂದರೆ ವೆಯ್ಟ್ ಎಲ್ಲ ಇದು ಮಾಡಿದ್ರೆ ಇದಾಗುತ್ತೆ. ಇದು ನೋಡಿ, ಇದು ಇನ್ನೊಂದು ಸ್ಯಾರಿ, ಇದೂ ನಮ್ಮ ನಾದಿನಿ ಕೊಟ್ಟಿರೋದು, ನಾನು ಇನ್ನೂ ಹೊಲ್ಸೇ ಇಲ್ಲ, ಹೊಸದು. ಆಮೇಲೆ ಇವಾಗೆಲ್ಲ ವೆಯ್ಟ್ ಎಲ್ಲ ಲಿಫ್ಟ್ ಮಾಡ್ತೀವಲ್ಲ, ಸೊ ಅದಕ್ಕೆ ಕೈಯಲ್ಲೆಲ್ಲ ಮಾರ್ಕ್ಸ್ ಆಗಬಾರ್ದು ಅಂತ ಅದನ್ನು ತೊಗೊಂಡಿದ್ದೀನಿ. ಇದು ಆ್ಯಂಕಲ್ದು ವೆಯ್ಟ್ಸ್, ಇದು ಆ್ಯಂಕಲ್ ವೆಯ್ಟ್ಸ್ ಎಲ್ಲ ತೊಗೊಂಡು ಇಟ್ಕೊಂಡಿದ್ದೀನಿ, ಏನೂ ಮಾಡ್ತಿಲ್ಲ. ಯಾವಾಗ ಸ್ಟಾರ್ಟ್ ಮಾಡಬೇಕೋ ಗೊತ್ತಿಲ್ಲ. ಇವಾಗ ಫೀಡಿಂಗ್ ಮಾಡ್ತಾಯಿದ್ದೀನಿ ಅಂತ ಸ್ವಲ್ಪ ಫ್ರೀ ಆಗಿದ್ದೀನಿ. ಬಟ್ ಆದಷ್ಟು ಬೇಗ ನಾನು ಟ್ರ್ಯಾಕಿಗೆ ಬರಬೇಕು, ಮೊದಲನೇ ಇದೇ ಆಗಬೇಕು. ನಾನು ಮೊದಲು ಹೆಂಗಿದ್ನೋ ಹಂಗೆ ಆಗಬೇಕು. ಸ್ವಲ್ಪ ಫೀಡಿಂಗ್ ಮಾಡ್ತಿರೋದ್ರಿಂದ ನನಗೆ ಟೈಮ್ ಆಗ್ತಿಲ್ಲ.
ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಸ್ವಲ್ಪ ದಿನದಲ್ಲಿ ನಾನು ವೆಯ್ಟ್ ಲಾಸ್ ಹೆಂಗೆ ಆಗ್ತೀನಿ, ವೆಯ್ಟ್ ಲಾಸ್ ಮಾಡ್ತಾ ಇದ್ದೀನಿ, ಅದರದ್ದು ನಿಮಗೆ ಕಂಪ್ಲೀಟಾಗಿ ವಿಡಿಯೋ ಹಾಕ್ತೀನಿ, ಅಪ್ಲೋಡ್ ಮಾಡಿ. ಲವ್ ಯು ಆಲ್, ಬಾಯ್.